ಕಾಟಾಚಾರಕ್ಕೆ ಮಾಡ್ತಾ ಇರುವಂಥ ಸರ್ವೆ, ಅದೇ ಡೋಂಗಿ ಸರ್ವೆ ಇದೆಯಲ್ಲ, ಸುಮ್ಮನೆ ಏನೋ ನಾವು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವಂತಹ ಸರ್ವೆ, ಅದು ಯಾವ ರೀತಿಯಾಗಿ ಕಳ್ಳಾಟ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆಲ್ಲ ಹೇಳ್ತಾ ಇದ್ವಿ. ಜಾತಿ ಗಣತಿಯ ಕಳ್ಳಾಟ, ಆ ಜಾತಿಯವರು ಮೋಸಕ್ಕೆ ಹೋಗ್ತಾ ಇದ್ದೀರಾ ನೀವು, ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಒಂದ್ಸಲ. ಕಾಸು ಮಾತ್ರ ತಿಂತಾ ಇದ್ದಂಗೆ ಇದೆಯಪ್ಪ ಇದರಲ್ಲಿ. ಸರ್ವೆ ನಡೆಸದೆ ಮನಸ್ಸೋ ಇಚ್ಛೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾ ಇರುವಂಥದ್ದೇನಿದೆ, ಒಂದೇ ಮನೆಗೆ 4 ಸಮೀಕ್ಷೆ ಸ್ಟಿಕ್ಕರ್ ಅನ್ನ ಸಿಬ್ಬಂದಿ ಅಂಟಿಸಿದ್ದಾರೆ. ಇನ್ನೇನು ಹೇಳೋಣಪ್ಪ ಅವರಿಗೆ. ಪರಿಶಿಷ್ಟ ಜಾತಿ ಸಮೀಕ್ಷೆ ಸ್ಟಿಕ್ಕರ್ಗಳು ದಿಕ್ಕಾಪಾಲಾಗಿ ಹೋಗ್ಬಿಟ್ಟಿವೆ. ಮೀಟರ್ ಬೋರ್ಡ್ ಅಂತೆ, ಲೆಟರ್ ಬಾಕ್ಸ್ ಅಂತೆ, ಗೇಟ್ ಅಂತೆ, ಗೋಡೆಗೆ ಸ್ಟಿಕ್ಕರ್ ಅಂತೆ. ಅಯ್ಯಯ್ಯಯ್ಯ. ಮಲ್ಲೇಶ್ವರದಲ್ಲಿ ಬೇಕಾಬಿಟ್ಟಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗಿದ್ದಾರೆ ಸಿಬ್ಬಂದಿ. ಬಸವೇಶ್ವರ ನಗರದಲ್ಲಿ ಬೈಕ್ಗೂ ಕೂಡ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬೇಕರಿ ಆಯಿತು, ತಳ್ಳೋ ಗಾಡಿ ಆಯಿತು, ಈಗ ಬೈಕಿಗೂ ಸಮೀಕ್ಷೆ ಸ್ಟಿಕ್ಕರ. ಥೋ 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 ಥೋ. ಇದು ಒಂದು ಸಮೀಕ್ಷೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಅಲ್ಲಿ 2 ಇದಾವಲ್ರಿ, ಕಣ್ಣಿಗೆ ಕಾಣದೇ ಇರುವಂಥದ್ದು, ಗೊತ್ತಾಗಲ್ವಾ? ಅದಕ್ಕೆ ಏನು ಹೇಳ್ತಾ ಇದ್ರು ಅಂದರೆ, ಅವ್ರ ಮನೆಗೆ ಹೋಗಿದ್ವಿ, ಅವ್ರು ಇಲ್ಲ ಅಂತಂದಾಗ ನಾವು ಸಮೀಕ್ಷೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಸ್ಟಿಕ್ಕರ್ ಅಂಟಿಸಿ ಬರೋದಂತೆ. ಅವರನ್ನು ಕೇಳಲಾರ್ದೆ ನೀವು ಏನು ಸಮೀಕ್ಷೆ ಮಾಡಿದ್ರಿ ಅಂತ ಈಗಲೂ ಅರ್ಥ ಆಗಲಿಲ್ಲ. ಅಂದರೆ ಮನೆಗೆ ಹೋಗೋದು ಮಾತ್ರ ಸಮೀಕ್ಷೆನಾ? ಮನೆ ಸರ್ವೆ ಮಾಡ್ತಾ ಇದ್ರೆ, ಮನೆ ಒಳಗಡೆಗಿರೋ ಸರ್ವೆ ಅಲ್ಲ ನಿಮ್ಮದು. ಅಲ್ಲಿಗೆ ಆ ಸಮುದಾಯದ್ದೇನಿದೆ ಕತೆ, SC ಕಮ್ಯುನಿಟಿಯವರು ನಿಮ್ಮನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಹಂಗೆ ಬಳಕೆ ಮಾಡ್ಕೊಳ್ತಾರೆ, ನಿಮಗೆ ಯಾವ ರೀತಿಯಾಗಿ ಮೋಸ ಮಾಡಬೇಕು ಹಂಗೆ ಮೋಸ ಮಾಡ್ಕೊಳ್ತಾರೆ, ನಿಮ್ಮನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ ಅವ್ರು ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಂತೂ ಸತ್ಯ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಎಲ್ಲಿಯವರೆಗೂ ಕೂಡ ನಡೆಯುತ್ತೀರಿ ಇದು ಮೋಸ, ದಗಾಕೋರತನ? ಏನ್ರಿ ಬೈಕಿಗೂ ಸ್ಟಿಕ್ಕರ್ ಅಂಟಿಸ್ತಾರೆ ಅಂತಂದ್ರೆ ಕನಿಷ್ಠ ಕಾಮನ್ ಸೆನ್ಸ್ ಬೇಡವೇನ್ರಿ ಅವರಿಗೆ? ಆ ಸ್ಟಿಕ್ಕರ್ ಮೇಲೆ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿದೆ, ಮುಗಿದೋಯ್ತು. ಇಲ್ಲದೆ ಇರುವಂಥ ಮನೇಲಿ ಏನು ಸಮೀಕ್ಷೆ ಮಾಡಿದ್ರು ಅಂತ? ಮನೆ ಸರ್ವೆನಾ, ಬೈಕ್ ಸಮೀಕ್ಷೆನಾ, ಅಥವಾ ಮೀಟರ್ ಬೋರ್ಡ್ ಸಮೀಕ್ಷೆನಾ? ಏನಿರುತ್ತೆ ಸರ್ವೆ? ಅರುಣ್, ಖಂಡಿತವಾಗ್ಲೂ ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕಂದರೆ ಇವರು ಪರಿಶಿಷ್ಟ ಜಾತಿಯ ಸರ್ವೆ ಏನು ಮಾಡ್ತಾ ಇದ್ದೀವಿ ನಾವು, ಆ ಸರ್ವೆ ಏನಿದೆ, ಮೀಸಲಾತಿ ಸರ್ವೆ ಏನಿದೆ, ಆ ಸರ್ವೆಗೆ ಮೋಸ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಟಿಕ್ಕರ್ಗಳನ್ನು ಅಂಟಿಸುವಂಥದ್ದು, ಸ್ಟಿಕ್ಕರ್ಗಳ ಬಳಕೆ ಮಾಡುವಂಥದ್ದು, ಎಲ್ಲಿ ನಾವು ಸಮೀಕ್ಷೆ ಮಾಡಿದ್ದೀವಿ ಅಲ್ಲಿ ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಆ ಸ್ಟಿಕ್ಕರ್ಗಳನ್ನು ಅಂಟಿಸೋದು. ಆದರೆ ಈ ಸ್ಟಿಕ್ಕರ್ಗಳ ಗತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ದಿಕ್ಕಾಪಾಲಿ, ಎಲ್ಲಂದ್ರೆ ಅಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ತಳ್ಳೋ ಗಾಡಿಗಳನ್ನು ಬಿಟ್ಟಿಲ್ಲ, 2 ವೀಲರ್ಗಳನ್ನು ಕೂಡ ಬಿಟ್ಟಿಲ್ಲ. ಹಾಗೆ ಒಂದೊಂದು ಮನೆಗೆ 4 ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಅಂದರೆ ಇವರು ಯಾವ ರೀತಿಯಾದಂಥ ಸಮೀಕ್ಷೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಜನ ಅಂತೂ ಬೇಸರ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಮ್ಗೆ ಗೊತ್ತೇ ಆಗಲ್ಲ ಯಾರು ಬಂದಿದ್ದಾರೆ, ಯಾರು ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ, ಅದು ಯಾವ ಟೈಮಲ್ಲಿ ಅಂಟಿಸಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಸಮೀಕ್ಷೆ ಮಾಡ್ತಿದ್ದಾರೆ. ಅಂದರೆ ಯಾರಿಗೋಸ್ಕರ ಈ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಜನರೇ ಮಾಡ್ತಾ ಇದ್ದಾರೆ. ಜನರಿಗೆ ಯಾವ ಮಟ್ಟಕ್ಕೆ ಬೇಸರ ಆಗಿದೆ ಅಂದರೆ, ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡ್ತಿದ್ರಿ, ಹೌದು, ಆ ಸಮೀಕ್ಷೆ ಸರಿಯಾಗಿ ಆಗಬೇಕು, ಸರಿಯಾಗಿ ಆಗಿಲ್ಲ ಅಂದರೆ ಅದು ಮೋಸ ಮಾಡ್ದಂಗೆ ಆಗುತ್ತೆ. ಆದರೆ ಇವರು ಎಲ್ಲಂದ್ರಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸೋದು, ಒಂದು ರೀತಿ ಪಾಂಪ್ಲೆಟ್ಗಳನ್ನು ಯಾರೋ ಹಂಚ್ತಿರ್ತಾರಲ್ಲ, ಬೇಕಾಬಿಟ್ಟಿ ಹಂಚಿಕೆ ಆಗ್ತಿರ್ತಲ್ಲ, ಆ ರೀತಿಯಾಗಿ ಈ ಸರ್ವೆಯ ಸ್ಟಿಕ್ಕರ್ಗಳನ್ನು ಕೂಡ ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡುವಂಥದ್ದು, ಅಂಟಿಸಿ ಹೋಗುವಂಥದ್ದು ಅದು ಮಾಡ್ತಾ ಇದ್ದಾರೆ. ಆ ಮನೇಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕನಿಷ್ಠ ಪಕ್ಷ ನೋಡೋದಿಲ್ಲ. ನಿನ್ನೆ ಇದು ಏನು ಉತ್ತರಹಳ್ಳಿಯ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಉತ್ತರಹಳ್ಳಿಯಲ್ಲಿ ಯಾರೋ ಉತ್ತರ ಭಾರತದ ಜನ ಅಲ್ಲಿ ಅಂದರೆ ಯುವಕರಲ್ಲಿ ಕೆಲಸ ಮಾಡ್ಕೊಂಡು ವಾಸ ಮಾಡ್ತಿದ್ದಾರೆ. ಸುಮಾರು ಒಂದು 5-6 ಮನೆಗಳಿದ್ದಾವೆ ಅರುಣ್. ಆ ಎಲ್ಲ ಮನೆಗಳಿಗೂ ಕೂಡ ಸ್ಟಿಕ್ಕರ್ಗಳನ್ನು ಅಂಟಿಸೋಗಿದ್ದಾರೆ. ಸಮೀಕ್ಷೆ ಆಗಿದೆ ಅಂತ. ಆ ಹಿಂದಿ ಹುಡುಗರಿಗೆ ಏನು ಅಂತಾನೆ ಗೊತ್ತಿಲ್ಲ, ಯಾವುದೋ ಕನ್ನಡ ಭಾಷೆಯಲ್ಲಿದೆ, ನಮ್ಗೆ ಓದಕ್ಕೆ ಬರಲ್ಲ, ಏನೋ ಅಂಟಿಸೋಗಿದ್ದಾರೆ ಅನ್ನೋ ಥರದ ಮನಸ್ಥಿತಿಯಲ್ಲಿ ಅವರು ಇರುವಂಥದ್ದು. ಅಂದರೆ ಸ್ಟಿಕ್ಕರ್ಗಳನ್ನು ಈ ಮಟ್ಟಕ್ಕೆ ನೀವು ಬಳಕೆ ಮಾಡ್ತಿದ್ದೀರಿ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನೀವು ಆ ಜಾತಿ ಸಮೀಕ್ಷೆ ಅಂದರೆ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ತುಂಬ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನ್ನುವಂಥದ್ದು ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.